ಗುರು ಬಸವಲಿಂಗಾಯ ನಮಃ. ಕಾಯಕ ಯೋಗಿ ಭಕ್ತಿ ಭಂಡಾರಿ ಬಸವಣ್ಣನವರ ಜಯಂತಿಯ ಶುಭಾಶಯಗಳನ್ನು ಮತ್ತೊಮ್ಮೆ ಎಲ್ಲರಿಗೆ ಸಮರ್ಪಿಸಿ ನಿಮಗೆಲ್ಲ ಒಳಿತಾಗಲಿ, ಬಸವಾದಿ ಪ್ರಮುಖರ ಆಶೀರ್ವಾದನೆಲ್ಲ ಒಮ್ಮೆ ನಮಸ್ಕರಿಸಿ ನಮ್ಮ ಫಕೀರಗೌಡರು ಹೇಳ್ತಾರೆ. ಹಾಗೆಯೇ ವಿಶೇಷವಾಗಿ ರಾಜ್ಯ ಮಟ್ಟದ ಕಾರ್ಯಕ್ರಮದ ಮಲ್ಲಿಕಾರ್ಜುನ ಸ್ವಲ್ಪ ವಿಶೇಷವಾಗಿ ಹೇಳಿದ್ರೆ ಬಸವಾದಿ ಶರಣರು ಆಗಿನ ಕಾಲದಕ್ಕಿಂತ ಈಗಿನ ಪ್ರಸ್ತುತ ಕಾಲದಲ್ಲಿ ನಮ್ಮೆಲ್ಲರಿಗೂ ಕೂಡ ವಾಸ್ತವದಲ್ಲಿದ್ದಾರೆ. ಬಂಧುಗಳೇ, ನಮ್ಗೊಂದ್ಸರಿ ಕೋಪ ಬರುತ್ತೆ, ಸಿಟ್ಟು ಬರುತ್ತೆ, ಏನೋ ಮಾಡ್ಬಿಡ್ತಾರೆ. ಅದಕ್ಕೊಂದು ಎಷ್ಟು ಚಂದವಾದ ವಚನ ಬರ್ತದೆ, ತನಗೆ ಮುನಿದವರಿಗೆ ತಾ ಮುನಿಯಲೇಕಯ್ಯ, ತನಗಾದ ಆಗೇನು ಅವರಿಗಾದ ಚೇಗೇನು, ತನುವಿನ ಕೋಪ ತನ್ನ ಹಿರಿತನದ ಕೇಳು, ಮನದ ಕೋಪ ತನ್ನ ಅರಿವಿನ ಕೇಳು, ಮನೆಯೊಳಗಿನ ಕಿಚ್ಚು ಮನೆಯನ್ನು ಸುಡದೆ ನೆರೆಮನೆಯನ್ನು ಸುಡಬಲ್ಲದೆ ಕೂಡಲ ಸಂಗಮನೆ ಮಾತು ಹೇಳಿದ್ರು. ಬಂಧುಗಳು, ಇದರ ತಾತ್ಪರ್ಯದಂದ್ರೆ ನಾವು ಇನ್ನೊಬ್ಬರಿಗೆ ಸಿಟ್ಟಾಗಿ ಬೈತೇವೆ, ತುಂಬಾ ತೂಚ್ಯವಾದ ಮಾತುಗಳನ್ನು ಆಡ್ತೇವೆ, ಅದು ನಮ್ಮನ್ನೇ ಸುಟ್ಟು ಹೋಗುತ್ತೆ. ನಾವು ಇನ್ನೊಬ್ಬರ ಮನೆಗೆ ಬೆಂಕಿ ಹಾಕಲಿಕ್ಕೆ ಹೋದ್ರೆ ಅದು ನಮ್ಮ ಮನೆಯನ್ನೇ ಮೊದಲು ದಹಿಸುತ್ತೆ ಅಂತ ಹೇಳಿದ್ರು. ಅದಾದ್ಮೇಲೆ ಒಂದು ಚಂದ ಹೇಳ್ತಾರೆ, ದಯಬೇಕು ದಯಬೇಕು ದಯವೇ ಧರ್ಮದ ಮೂಲವೇ ಅಂತ ಹೇಳಿದ್ರು, ಕಾಯಕವೇ ಕೈಲಾಸ ಅಂತ ಹೇಳಿದ್ರು. ಅದಾದ್ಮೇಲೆ ಹೇಳ್ತಾರೆ, ಛಲಬೇಕು ಶರಣರಿಗೆ. ಎಲ್ಲ ಮಕ್ಕಳಿದ್ದಾರೆ, ಎಲ್ಲ ಪೋಷಕರಿದ್ದೀರಿ, ಸುಬೋಧಿನಿ ಶಾಲೆಯಲ್ಲಿ ಏನು ಛಲ ಅಂದ್ರೆ ಛಲಬೇಕು ಶರಣರಿಗೆ ಪರಧನವನೊಲ್ಲೆ ಎಂಬ, ಇನ್ನೊಬ್ಬರ ಹಣಕ್ಕೆ ಆಸೆ ಎಂಬ ಮೋಹವನ್ನು ಹೇಳ್ಬೇಡಿ ಅಂತಾರೆ. ಛಲಬೇಕು ಶರಣರಿಗೆ ಪರ ಸತಿಯನೊಲ್ಲನೆಂಬ, ಛಲಬೇಕು ಶರಣರಿಗೆ ಪರ ದೈವನೊಲ್ಲನೆಂಬ, ಛಲಬೇಕು ಶರಣರಿಗೆ ಪ್ರಸಾದವೇ ಜೊತೆ ಎಂಬ. ನಾವೇನು ಒಂದು ಅನ್ನದಾನವನ್ನ ಮಾಡ್ತೇವೆ, ಅನ್ನದ ಸಂತೃಪ್ತಿ ದಾಸೋಹವನ್ನು ಮಾಡ್ತೇವೆ, ಅದನ್ನು ಹೇಳ್ಕೊಂಡ್ರು. ಅದಾದ್ಮೇಲೆ ಹೇಳ್ತಾರೆ ಒಂದು ತುಂಬಾ ಚಂದ, ಹಬ್ಬಕ್ಕೆ ತಂದ ಹರಿಕೆಯ ಕುರಿ, ಹಬ್ಬಕ್ಕೆ ತಂದ ಹರಿಕೆಯ ಕುರಿಗೆ ಹಬ್ಬಕ್ಕೆ ತಂದ ಕಡಿದು ತೋರಣದ ಮೈ ಕೊಲ್ಲರೆಂಬುದನ್ನು ಅರಿಯದೆ ಬೆಂದ ಬಟ್ಟೆಯನ್ನು ಜೀವಿಸಿಕೊಂಡಿದ್ದ ನೋಡ ಕೂಡಲ ಸಂಗಮ ಅಂತಾರೆ. ಅದಾದ್ಮೇಲೆ ಒಂದ್ಸರಿ 12ನೇ ಶತಮಾನದಲ್ಲಿ ಒಬ್ಬ ಕೆಳಕುಲದವನು ಅಂತ ಆ ವ್ಯಕ್ತಿಯನ್ನು ಹೊಡೆದು ರೋಡಿನ ಪಕ್ಕದಲ್ಲಿ ಹಾಕೋದಾಗ ಯಾರು ಎತ್ತಲಿಲ್ಲಂತೆ, ಕಣ್ಣೆಲ್ಲ ಕಾಣ್ತಿರಲಿಲ್ಲ, ಅಷ್ಟು ರಕ್ತ ಖಚಿತವಾದ ಆ ವ್ಯಕ್ತಿ ಬಿದ್ದಾಗ ಬಸವಣ್ಣನವರು ಬಂದು ಎರಡು ಭುಜವನ್ನು ಮೇಲೆ ಎತ್ತಾರಂತೆ, ಅಣ್ಣ ಬಸವಣ್ಣ ನೀನೇ ಬಂದೆಯ ಅಂತ ಹೇಳಿರುತ್ತೆ. ಅಲ್ಲಪ್ಪ, ನಿನ್ ಕಣ್ಣು ಕಾಣ್ತಿಲ್ಲ, ಅದು ನಾನೇ ಅಂತ ಹೇಗೆ ಕಲ್ಯಾಣದಲ್ಲಿ ನನ್ನನ್ನು ಎತ್ತುವಂತಹ ಎಲ್ಲವೂ ಒಂದೇ ಅನ್ನುವಂತಹ ಶಿವಶರಣರೇ ಹಿರಿಯರು, ನನಗಿಂತ ಕಿರಿಯರಿಲ್ಲ ಅನ್ನುವಂಥ ಧೈರ್ಯ ನಿಂದೆ ಅಂತ ಹೇಳಿದಂತೆ. ಬಂಧುಗಳೇ, ಎಷ್ಟೇ ಶ್ರೀಮಂತಿಕೆ ಇದ್ದರೂ, ಎಷ್ಟೇ ರಾಜ್ಯದ ಆಸ್ಥಾನದ ಅಷ್ಟು ಎಲ್ಲವೂ ಇದ್ರೂ ಕೂಡ ಬಿಜ್ಜಳಾಗಲು ಬರೋರು. ಯಾಕಂದ್ರೆ ಹೆಣ್ಣು ಕೂಡ ಶ್ರೇಷ್ಠಳೆ, ಗಂಡು ಕೂಡ ಶ್ರೇಷ್ಠಳೆ. ಇದಕ್ಕೊಂದು ವಿಶೇಷವಾದ ಶರಣ ಹೇಳ್ತಾರೆ, ಹೆಣ್ಣಿಗೆ ಲಿಂಗವನ್ನ ಕೊಡಬೇಡಿ, ಹೆಣ್ಣಿಗೆ ಪೂಜೆಯ ಕೈಕಾರವನ್ನ ಕೊಡಬೇಡಿ ಅಂತ ಹೇಳ್ತಾರೆ. ಯಾಕಂದ್ರೆ ಹೆಣ್ಣು ಮುಟ್ಟಾಗ್ತಾಳೆ, ಮಾನಸಿಕವಾಗಿ ಮಕ್ಕಳಂದಾಗ ಒಂದು ಶರಣ ಹೇಳ್ತಾರೆ, ಮುಟ್ಟು ಮುಟ್ಟಲೆಂದು ಮುಟ್ಟಲೇಕೆ, ಆ ಮುಟ್ಟು ಗಟ್ಟಿಕೊಂಡು ಹುಟ್ಟಿರುವ ಕೂಸನ್ನು ಮುಟ್ಟಲೇಕೆ ಅಂತ ಹೇಳ್ತಾರೆ. ಎಂತ ಅದ್ಭುತ ಬಂಧುಗಳೇ. ಅನುಭವ ಮಂಟಪ ಅಂದ್ರೆ ಈಗಿರುವ ನ್ಯಾಯಾಲಯವನ್ನ 12ನೇ ಶತಮಾನ ಕಂಡಂತವ್ರು ನಾವು. ಅಕ್ಕ ಮಾದೇವಿ ಶರಣಿ ಬರ್ತಾಳೆ, ಅಲ್ಲಮ ಪ್ರಭುವಿನ ಮಂಟಪದಲ್ಲಿ ಅಷ್ಟು ವಿಶೇಷವಾಗಿರುತ್ತೆ. ಹಾಗಾಗಿ ನೀವೆಲ್ಲರೂ ಸೇರ್ಕೊಂಡಿದ್ದೀರಿ. ಒಂದನ್ನು ಪಾಲಿಸಬೇಕಂದ್ರೆ ನಮ್ಮ ಕಾಯಕವೇ ಶ್ರೇಷ್ಠ, ಮೇಲಿಲ್ಲ ಕೀಳಿಲ್ಲ, ಬದುಕಿನ ಜಗವೆಲ್ಲ ನಮ್ಮಲ್ಲೆಲ್ಲ ಅಂತ ತಿಳ್ಕೊಂಡು ಬಸವಣ್ಣವರು ನಮಗೆ ವಾಸ್ತವದಲ್ಲಿ ಶರಣರು ಹೇಳ್ತಾರೆ, ಶರಣೋ ಶರಣಾರ್ಥಿ ಅಂತ ಹೇಳ್ತಾರೆ. ಕಾರಣ ಎಷ್ಟೇ ಬಂಧುಗಳೇ, ಅವರ ತಾತ್ಪರ್ಯವನ್ನು ನಾವು ಉಳಿಸಿಕೊಂಡು ಹೋಗುವ, ಬದುಕನ್ನು ಉಜ್ವಲಗೊಳಿಸುವ, ನಮ್ಮ ನಿಮ್ಮೆಲ್ಲರ ಮನಸ್ಸುಗಳ ಆತ್ಮಕ್ಕೊಂದು ಜ್ಯೋತಿ ಅಂತ ಹೇಳ್ತಾರೆ. ಅದಕ್ಕೆ ನನ್ನ ಶರೀರವೇ ದೇಗುಲ, ಕಾಲೇ ಕಂಬ, ಶಿರವೇ ಒಡ್ಡ ಕೆಲಸ ಅಂತ ಹೇಳಿ ಅದಾದ್ಮೇಲೆ ಹೇಳ್ತಾರೆ ತುಂಬಾ ಚಂದ, ಎಲ್ಲೋ ಹುಡುಕ್ತೀರಾ 100 ದೇವರನ್ನ, ನಿಮ್ಮಲ್ಲೇ ಹುಡುಕಿ, ನಿಮ್ಮ ದೇಹವೇ ದೇಗುಲ ಅಂತ. ಅದಕ್ಕೆ ಹೇಳ್ತಾರೆ, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಪಂಚಲೋಹದಿಂದ ಮಾಡಿರುವ ದೇವರು ದೇವರಲ್ಲ, ಅಷ್ಟಾಂಗದಲ್ಲಿರುವ ಗೋಕರ್ಣದಲ್ಲಿರುವ ದೇವರು ದೇವರಲ್ಲ, ನಿಮ್ಮೊಳಗೆ ಆ ದೈವವನ್ನ ಇಟ್ಟುಕೊಂಡಾಗ ನಿಮ್ಮನ್ನು ನೀವೇ ಅರಿತಾಗ ದೇವರು ಅಂತ ಹೇಳಿದ್ರು. ಅಂತಹ ಜಂಗಮರ ಶರಣರ ಪುಣ್ಯ ಸ್ಮರಣೆ, ಹುಟ್ಟುಹಬ್ಬದ ಈ ಸ್ಮರಣೆಯನ್ನು ನಾವು ಸದಾ ಇಟ್ಕೊಳ್ಬೇಕು. ಆ ಪುಣ್ಯಾತ್ಮರ ಸ್ಮರಣೆ ಇವತ್ತಿನ ಹುಟ್ಟುಹಬ್ಬದ ಜೀವಂತವಾಗಿ ಎಲ್ಲ ಮಕ್ಕಳಿಗೆ ಕಲಿಸಬೇಕು ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಸುಬೋಧಿನಿ ಶಾಲೆ ನಮಗೋಸ್ಕರ ಆಸ್ಥಾನ ಕೊಟ್ಟಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಕೃಪಾಶೀರ್ವಾದ, ಪರಮ ಪೂಜ್ಯ ರಾಜಶ್ರೀ ಡಾಕ್ಟರ್ ವೀರೇಂದ್ರ ಹೆಗ್ಡೆಯವರ ಜೊತೆಗೆ ಮಾತಾಜಿಯವರ ಬಳಿ ಸದಾ ನಮ್ಮ ಜೊತೆಗೆ ಯಾವಾಗಲೂ ಇದ್ದು ಮಕ್ಕಳ ಈ ನಗುಮುಖಕ್ಕೆ, ಮಕ್ಕಳ ಈ ತರಬೇತಿ ಸಾಕ್ಷಿಯಾಗಿದ್ದಾರೆ. ಮೇಡಮ್ ಬನ್ನಿ. ನಮ್ಮ ಆನಂದ್ ಗುರುಜಿಯವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಬರುವ ಚಪ್ಪಾಳೆ ಮೂಲಕ ಅಭಿನಂದನೆಯ ಈ ಹುಟ್ಟುಹಬ್ಬಕ್ಕೆ ಬರ್ತದೆ. ಎಲ್ಲರೂ ಒಂದ್ಸರಿ ಚಪ್ಪಾಳೆ ಮಕ್ಕಳೇ. ವಿಶೇಷವಾಗಿ ಇಷ್ಟು ದಿನಗಳ ಕಾಲ ರಾಜ್ಯ ಮಟ್ಟದ, ಅಂತಾರಾಷ್ಟ್ರೀಯ ಮಟ್ಟದ ಯೋಗ ಗುರುಗಳವರು ನಮ್ಮ ಮಲ್ಲಿಕಾರ್ಜುನ ಸರ್ ಅವರು ಇವತ್ತು ಬಿಡುವಿಲ್ಲದೆ ಕೂಡ ವಿಶೇಷವಾದ ಕಾಳಜಿಯೊಂದಿಗೆ ನಮ್ಗೆ ಬಂದಿದ್ದಾರೆ. ಅವರಿಗೂ ಕೂಡ ಮತ್ತೆಲ್ಲರಿಗೂ ಕೂಡ ನೀವೆಲ್ಲರೂ ಸೇರ್ಕೊಂಡಿದ್ದೀರಿ. ಪುಟ್ಪುಟಾಣಿ ಮಕ್ಕಳ ಕಲರವದಲ್ಲಿ ಮತ್ತೆ ಅರಳಲಿ ನಮ್ಮ ಬಸವ ತತ್ವ, ಬಸವಾದಿ ಶರಣರ ಪ್ರಮುಖರ ತತ್ವ ಅಂತ ಹೇಳ್ತಾ ಶುಭವಾಗಲಿ. ಧನ್ಯವಾದಗಳು. ಜೈ ಹಿಂದ್. ಬಸವೇಶ್ವರ ಮಹಾರಾಜ್ ಕಿ